ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ಬಿಗ್ ಅಪ್ಡೇಟ್ ಸಿಕ್ಕಿದೆ. ಪ್ರದೋಷ್ ಮಾಫಿ ಸಾಕ್ಷಿಯಾಗೋದಕ್ಕೆ ಅಸಲಿ ಕಾರಣವೇನು? ದೋಸ್ತಿ ಆಗಿದ್ದವನೇ ಈಗ ವಿಲನ್ ಆಗೋದಕ್ಕೆ ಹಾಗಾದ್ರೆ ಅಸಲಿ ಕಾರಣ ಏನು ಅನ್ನೋದು ರಿವೀಲ್ ಆಗಿದೆ. ಜೈಲಿನಲ್ಲಿ ದರ್ಶನ್ ಮತ್ತು ಪ್ರದೋಷ್ ನಡುವೆ ನಿಜಕ್ಕೂ ಆಗಿದ್ದೇನು ಹಾಗಾದ್ರೆ? ಅಂದು ದೋಸ್ತಿ ಆಗಿದ್ದವರ ನಡುವೆ ನಡೀತಾ ಫೈಟ್, ಜೊತೆಗೆ ಸೇರಿ ಕೊಲೆಗೆ ಸ್ಕೆಚ್ ಹಾಕಿದವರು ಕಿತ್ತಾಡ್ಕೊಂಡ್ಬಿಟ್ರ? ದರ್ಶನ್ ವಿಚಾರವಾಗಿ ಪ್ರದೋಷ್ ಹೇಳಿದ ಕಟು ಸತ್ಯವೇನು? ಪ್ರದೋಷ್ ಅರ್ಜಿಯಲ್ಲಿ ಉಲ್ಲೇಖವಾಗಿರುವ ಅಂಶಗಳೇನು ಗೊತ್ತಾ? ಗ್ಯಾರಂಟಿ ನ್ಯೂಸ್ ನಲ್ಲಿ ದರ್ಶನ್ ಕೇಸ್ನ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ. ಹಾಗಾದ್ರೆ ಮಾಫಿ ಸಾಕ್ಷಿ ಆಗೋದಕ್ಕೆ ಪ್ರದೋಷ್ ಒಪ್ಪಿಕೊಂಡಿದ್ಯಾಕೆ? ಜೈಲ್ನಲ್ಲೇ ಪ್ರದೋಷ್ ಮತ್ತು ದರ್ಶನ್ ಮಧ್ಯೆ ಗಲಾಟೆ ಆಗಿತ್ತ? ಅದಕ್ಕಾಗಿನೇ ಪ್ರದೋಷ್ ದರ್ಶನ್ ವಿರುದ್ಧ ಅಥವಾ ಈ ಕೇಸ್ಗೆ ಸಂಬಂಧಪಟ್ಟಂತೆ ತಾನು ಮಾಫಿ ಸಾಕ್ಷಿ ಆಗೋದಕ್ಕೆ ಒಪ್ಕೊಂಡು ಅರ್ಜಿ ಹಾಕಿದ್ದ? ಅವತ್ತಿನ ದಿನ ಹಾಗಾದ್ರೆ ಜೈಲ್ನಲ್ಲಿ ಏನಾಯ್ತು? ಪ್ರದೋಷ್ ಹೇಳಿರುವಂತ ಆ ಕಟು ಸತ್ಯಗಳೇನು? ಪ್ರದೋಷ್ ಅರ್ಜಿಯಲ್ಲಿ ಏನೆಲ್ಲ ಅಂಶಗಳು ಉಲ್ಲೇಖ ಆಗಿದೆ? ಅದೆಲ್ಲವೂ ಕೂಡ ಪಿನ್ ಟು ಪಿನ್ ಡೀಟೇಲ್ಸ್ ನಿಮ್ಮ ಗ್ಯಾರಂಟಿ ನ್ಯೂಸ್ ನಲ್ಲಿ. ಹಾಗಾದ್ರೆ ಸ್ನೇಹಿತನಾಗಿದ್ದಂತವ ಈಗ ವಿಲನ್ ಆಗೋದಕ್ಕೆ ಕಾರಣ ಏನು? ಅವತ್ತಿನ ದಿನ ಜೈಲ್ನಲ್ಲಿ ಏನಾಯ್ತು? ಯಾತಕ್ಕಾಗಿ ಕಿತ್ತಾಡ್ಕೊಂಡ್ರು? ಯಾತಕ್ಕಾಗಿ ಪ್ರದೋಷ್ ಮಾಫಿ ಸಾಕ್ಷಿ ಆಗೋದಕ್ಕೆ ಮುಂದಾದ? ಈ ಒಂದು ಕೊಲೆ ಕೇಸ್ನ ಸಂಪೂರ್ಣ ಘಟನೆ, ಭಾಗಿಯಾದವರ ಬಗ್ಗೆ ಮಾಹಿತಿ ಇದೆ. ತನ್ನ ಹೇಳಿಕೆ ಪ್ರಾಸಿಕ್ಯೂಷನ್ಗೆ ಸಹಾಯ ಆಗಲಿದ್ದು ಮಾಫಿ ಸಾಕ್ಷಿಗೆ ಪರಿಗಣಿಸಿ ಅಂತ ಅರ್ಜಿಯಲ್ಲಿ ಉಲ್ಲೇಖ ಮಾಡಿರುವಂತ ಪ್ರದೋಷ್ ನೋಡಿ, ಆರೋಪಿ ಪ್ರದೋಷ್ ಗನ್ನಿಂದ ಶೂಟ್ ಮಾಡ್ಕೊಳ್ಳೋದಾಗಿ ಬೆದರಿಸಿದ್ರ ದರ್ಶನ್. ಸಹಕರಿಸ್ತಾ ಇದ್ರೆ ಶೂಟ್ ಮಾಡ್ಕೊಂಡು ಸಾಯ್ತೀನಿ ಅಂತ ಹೇಳಿದ್ರಂತೆ ದರ್ಶನ್. ಇದೆಲ್ಲವೂ ಕೂಡ ಪ್ರದೋಷ್ ತನ್ನ ಅರ್ಜಿಯಲ್ಲಿ ಉಲ್ಲೇಖ ಮಾಡಿರುವಂತ ಅಂಶಗಳು. ಇದೇ ಕಾರಣಕ್ಕೆ ದರ್ಶನ್ಗೆ ಸಹಕರಿಸಿದ್ದಾಗಿ ಅರ್ಜಿಯಲ್ಲಿ ಉಲ್ಲೇಖ ಮಾಡಿದ್ದಾನೆ ಪ್ರದೋಷ್. ಇನ್ನು ರೇಣುಕಾ ಸ್ವಾಮಿ ಮೇಲೆ ಹಲ್ಲೆ ಮಾಡಿದ ಘಟನಾ ಸ್ಥಳದಲ್ಲಿದ್ದೆ ನಾನು ಅಂತ ಕೂಡ ಹೇಳಿದ್ದಾನೆ. ರೇಣುಕಾ ಸ್ವಾಮಿ ಮೇಲಿನ ಹಲ್ಲೆಯನ್ನ ತಡೆಯೋದಕ್ಕೆ ತುಂಬಾ ಪ್ರಯತ್ನ ಪಟ್ಟಿದ್ದೆ ಅಂತ ಕೂಡ ಈತ ಹೇಳಿರೋದು. ದರ್ಶನ್ ತನಗೆ ಬೆದರಿಕೆ ಹಾಕಿದ್ರಿಂದ ತಾನು ಅಸಹಾಯಕನಾಗಿ ಇದ್ದೆ. ರೇಣುಕಾ ಸ್ವಾಮಿ ಪವಿತ್ರ ಗೌಡಗೆ ಅಶ್ಲೀಲ ಸಂದೇಶ ಕಳಿಸಿದ್ದು, ಫೋಟೋ ಕಳುಹಿಸಿದ್ದು ಸಂಪೂರ್ಣ ನನಗೆ ಮಾಹಿತಿ ಗೊತ್ತು ಅಂತೇಳಿ ಪ್ರದೋಷ್ ಅರ್ಜಿಯಲ್ಲಿ ಉಲ್ಲೇಖ ಮಾಡಿದ್ದಾನೆ. ಪ್ರದೋಷ್ ಅರ್ಜಿಯಲ್ಲಿ ಏನೆಲ್ಲ ಅಂಶಗಳನ್ನ ಉಲ್ಲೇಖ ಮಾಡಿದ್ದಾನೆ ಅನ್ನೋದ್ರ ಬಗ್ಗೆ ಗ್ಯಾರಂಟಿ ನ್ಯೂಸ್ ನಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಇಲ್ಲಿ ಗಮನಿಸಬಹುದು. ಪ್ರದೋಷ್ ಅರ್ಜಿಯಲ್ಲಿ ಏನೆಲ್ಲ ಇದೆ ಗೊತ್ತಾ? ರೇಣುಕಾ ಸ್ವಾಮಿ ಮೇಲೆ ಹಲ್ಲೆ ಮಾಡಿದ ಘಟನಾ ಸ್ಥಳದಲ್ಲಿ ತಾನಿದ್ದೆ ಅಂತ, ಅಂದ್ರೆ ಪಟ್ಟಣಗೆರೆ ಶೆಡ್ ನಲ್ಲಿ. ರೇಣುಕಾ ಸ್ವಾಮಿ ಮೇಲಿನ ಹಲ್ಲೆಯನ್ನ ತಡೆಯೋದಕ್ಕೆ ತುಂಬಾ ಪ್ರಯತ್ನ ಪಟ್ಟಿದ್ನಂತೆ. ಹಾಗಂತ ಇವನ್ ಹೇಳಿದ್ದೆಲ್ಲವನ್ನೂ ಕೂಡ ಪೊಲೀಸರು ನಂಬ್ತಾರೆ ಅಂತ ಅಲ್ಲ, ಕ್ರಾಸ್ ವೆರಿಫಿಕೇಶನ್ ಕೂಡ ಮಾಡ್ತಾರೆ ಆತ ಹೇಳಿದ್ ನಿಜಾನ ಸುಳ್ಳ ಅಂತ. ಬಟ್ ಆತ ತನ್ನ ಅರ್ಜಿಯಲ್ಲಿ ಏನೆಲ್ಲ ಹಾಕೊಂಡಿದ್ದಾನೆ ಅನ್ನೋ ಅಂಶಗಳನ್ನ ಉಲ್ಲೇಖಿಸಿದ್ದಾನೆ ಅನ್ನೋದ್ರ ಮಾಹಿತಿಯನ್ನ ನೀವಿಲ್ಲಿ ಗಮನಿಸಬಹುದು. ಇನ್ನು ದರ್ಶನ್ ತನಗೆ ಬೆದರಿಕೆ ಹಾಕಿದ್ರಿಂದಾನೇ ತಾನು ಅಸಹಾಯಕನಾಗ್ಬಿಟ್ಟಿದ್ನಂತೆ ಅವತ್ತು. ರೇಣುಕಾ ಸ್ವಾಮಿ ಪವಿತ್ರ ಗೌಡಗೆ ಅಶ್ಲೀಲವಾಗಿ ಮೆಸೇಜ್ ಮಾಡಿದ್ದು, ಫೋಟೋ ಕಳಿಸಿದ್ದು, ಇದೆಲ್ಲ ವಿಷಯ ನನಗೆ ಗೊತ್ತು ಅಂತೇಳಿ ಆತ ಈ ಒಂದು ಅಂಶಗಳನ್ನ ಉಲ್ಲೇಖ ಮಾಡಿರೋದು.